ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಸ್ಲೀವ್ಸ್ ಡಿಸೈನ್ ಫ್ರೆಂಡ್ಸ್. ಕೆಳಗಡೆ ಬಾರ್ಡರ್ ಬರುತ್ತೆ, ಮೇಲ್ಗಡೆ ಬಫ್ ಬರುತ್ತೆ. ಆ ಥರ ಡಿಸೈನು ನಾನು ಒಂದೇ ವಿಡಿಯೋದಲ್ಲಿ ಎರಡು ಸ್ಲೀವ್ಸ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ಒಂದು ಫಸ್ಟ್ನೇ ಡಿಸೈನ್. ಇದು ಫಸ್ಟ್ಗೆ ನಾನು ಕೆಳಗಡೆ ಬಾರ್ಡರ್ಗೆ ಲೈನಿಂಗ್ ಕೊಡ್ತಾಯಿದ್ದೀನಿ, ಮೇಲ್ಗಡೆ ಬಫ್ಗೆ ಲೈನಿಂಗ್ ಕೊಡ್ತಾಯಿಲ್ಲ. ಬೇಕು ಅಂದರೆ ಕೊಡ್ಬೋದು, ನನಗೆ ಲೈನಿಂಗ್ ಕೊಡ್ತಾಯಿಲ್ಲ. ಮೇಲ್ಗಡೆಗೆ ಕೆಳಗಡೆ ಬಾರ್ಡ್ರಿಗೆ ಮಾತ್ರ ಲೈನಿಂಗ್ ಹಾಕಿ ಈ ಥರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ಸ್ಟಿಚ್ ಮಾಡಿ ಇನ್ನೌಟ್ ಮಾಡಿ ಇಟ್ಕೊಬೇಡ. ಸ್ಟಿಚ್ ಮಾಡಿಬಿಟ್ಟು ಮೇಲ್ಗಡೆ ಬಫ್ಗೆ ಬೇರೆ ಸಪ್ರೇಟಾಗಿ ಕಟ್ ಮಾಡ್ಕೋಬೇಕು. ಅದು ಮೇಲೆ ಒಟ್ಟು ಇದು 9 ಇಂಚಿಗೆ ತೊಗೊಂಡಿದ್ದೀನಿ. 4.25 ಇಂಚು ಬಾರ್ಡ್ರು, 4.25 ಇಂಚು ಬಫ್ಗೆ. ನೀವು 10 ಇಂಚ್ ತೊಗೊಂಡ್ರೆ 5 ಇಂಚ್ ತೊಗೊಳ್ಳಿ. ಆ ಥರ ಅರ್ಧ ಅರ್ಧ ಮಾಡ್ಕೊಳ್ಳಿ, ಆಗ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಬಫ್ಫು. ಉದ್ದ ತುಂಡ ಬೇಕು ಅಂದರೂ ತೊಗೋಬೋದು. ಬಾರ್ಡ್ರ್ ಚಿಕ್ಕದು ತೊಗೊಂಡು ಬಫ್ನ ದೊಡ್ಡ ತೊಗೋಬೋದು, ಅದೊಂಥರ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಸ್ಟಿಚ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ಇದಕ್ಕೆ ಬಫ್ ರೆಡಿ ಮಾಡ್ಕೋಬೇಕು. ಬಫ್ಗೆ ಆಲ್ರೆಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಧ್ಯ ಕಟ್ ಮಾಡಿದ್ರೆ 2 ಪೀಸ್ ಆಗುತ್ತೆ, 2 ತೊಳಗಾಗುತ್ತೆ. ಇವಾಗ 2 ತೊಳೆದೂ ಸೈಡ್ಗೆ ಇಟ್ಕೊಂಡ್ಬಿಟ್ಟು ಉಲ್ಟಾ ಸೀದಾ ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತು ನ್ಯಾಚ್ ಹಾಕಿದ್ದೀವಲ್ಲ ಬಫ್ ಹಿಡಿಯೋಕ್ಕೆ, ಅಲ್ಲಲ್ಲಿ ನ್ಯಾಚ್ ಹತ್ರನೂ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಸ್ಟಿಚ್ ಹಾಕ್ಕೊಂಡು ಹಾಗೇ ಫ್ರಿಲ್ ನ್ಯಾಚ್ ಹಾಕಿದ್ದೀವಲ್ಲ ಅಲ್ಲಿಂದ ಫ್ರಿಲ್ ಕೊಡಬೇಕು. ಫ್ರಿಲ್ಲು ಸ್ವಲ್ಪ ಚಿಕ್ಕದಾಗೆ ಕೊಡಿ, ಸಖತ್ ದೊಡ್ಡದು ಕೊಡಬೇಡಿ. ಇದು ಬಫ್ ಥರ ಕುತ್ಕೋಬೇಕಲ್ವ, ಅದಕ್ಕೋಸ್ಕರ ಈ ಥರ ಬಫ್ನ ನೀಟಾಗಿ ಒಂದು ಸೂಜಿ ತೊಗೊಂಡು ನೀಟಾಗಿ ಕೊಟ್ಕೊಳ್ಳಿ. ಈ ಥರ ಬಫ್ ಕೊಟ್ಟಾದಮೇಲೆ ತಿರ್ಗಿ ಮೇಲೂ ಅದೇ ರೀತಿ ಕೊಡಬೇಕು. ನಾವು ಎಲ್ಲಿಂದ ಕೊಟ್ಟಿರ್ತೀವಲ್ಲ ಕೆಳಗಡೆ, ಅದು ಮೇಲ್ಗಡೆಯಿಂದ, ಮತ್ತು ಅದು ಆಪೋಸಿಟಾಗಿ ಕೊಡಬೇಕು. ಒಂದೇ ಥರ ಕೊಟ್ಟರೆ ಅದು ನೀಟಾಗಿ ಚೆನ್ನಾಗಿ ಕಾಣಲ್ಲ. ಆಪೋಸಿಟಾಗಿ ಕೊಟ್ಟರೆ ಒಂಥರ ಬಫ್ಫು ಬಲೂನ್ ಥರ ಉಪ್ಕೊಂಡಂಗಿರುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ಆ ಥರ ಮಾಡಿ ನಾನು ಈ ಕಡೆ ಕೊಡ್ತಾಯಿದ್ದೀನಿ ನೋಡಿ. ಈ ಕಡೆ ಸೀದಾ ಕೊಟ್ಟರೆ ಅದ್ರ ಉಲ್ಟಾ ಕೊಡಬೇಕು. ಆ ಥರ ಈ ಥರ ಬಫ್ ಕೊಟ್ಕೊಂಡು ರೆಡಿ ಮಾಡಿಕೊಂಡ್ರೆ, ನಾವು ಆಲ್ರೆಡಿ ಕೆಳಗಡೆ ಬಾರ್ಡರ್ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಇದರಲ್ಲಿ ಮಧ್ಯೆ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಮಧ್ಯೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಇದು ಬಫ್ ರೆಡಿ ಆಗುತ್ತೆ ನೋಡಿ. ಈ ರೀತಿ ಬಂದಿದೆ ನೋಡಿ. ಇವಾಗ ಇದಕ್ಕೆ ಬಾರ್ಡರ್ ಆಲ್ರೆಡಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದು ಇದ್ರ ಮಧ್ಯ ನ್ಯಾಚ್ ಹಾಕಿರ್ತೀವಲ್ಲ, ಅಲ್ಲಿ ಮಧ್ಯ ನ್ಯಾಚ್ ಹಾಕಿರ್ತೀವಲ್ಲ, ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಒಂದು ಸೈಡು. ಮತ್ತು ಇನ್ನೊಂದು ಸೈಡು ಅಲ್ಲೇನಾದರೂ ಬಟ್ಟೆ ಜಾಸ್ತಿ ಇದ್ದರೆ ಬಫ್ ಕೊಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಒಂದು 2-3 ಬಫ್ ಜಾಸ್ತಿ ಬಂದರೂ ಕೊಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಅಷ್ಟೇ. ಇದು ಈ ಕಡೆನೂ ಅಷ್ಟೇ, ಏನಾದರೂ ಜಾಸ್ತಿ ಬಂದರೆ 1-2 ಬಫ್ ಬರುತ್ತೆ ಎಕ್ಸ್ಟ್ರಾ, ಅಲ್ಲೇ ಬಫ್ ಥರ ಕೊಟ್ಬಿಟ್ರೆ ಸರೋಗುತ್ತೆ. ಈ ಥರ ಇದೊಂದು ಬಫ್ ಸ್ಲೀವ್ಸು ರೆಡಿ ಆಗುತ್ತೆ ನೋಡಿ. ತುಂಬ ಬ್ಯೂಟಿಫುಲ್ಲಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರ ಇದೆ, ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ರೆಡಿ ಆಗುತ್ತೆ ನೋಡಿ. ತುಂಬ ಚೆನ್ನಾಗಿದೆ. ಇದೊಂದು ಸ್ಲೀವ್ಸ್ ಡಿಸೈನ್ ಆಯಿತಾ. ಇನ್ನೂ ಒಂದು ಸ್ಲೀವ್ಸ್ ಡಿಸೈನ್ ರೆಡಿ ಮಾಡಿದ್ದೀನಿ. ಇದನ್ನು ಆ್ಯಕ್ಚುಲಿ ಬಾಹುಬಲಿ ಬಫ್ ಅಂತಲೂ ಅಂತಾರೆ ಇದನ್ನು, ಈ ಥರದ್ದು. ಮತ್ತು ಇನ್ನೂ ಒಂದು ಮೇಲ್ಗಡೆ ಬಫ್ ಬರುತ್ತೆ ಅಷ್ಟೇ, ಕೆಳಗಡೆ ಏನು ಬಫ್ ಬರೋಲ್ಲ. ಇದು ಆ ಡಿಸೈನ್ ಬಂದ್ಬಿಟ್ಟು ನಾನು ಮದುವೆ ಆದಾಗಲೇ ಹೊಲಿಸ್ಕೊಂಡಿದ್ದೆ ಅದನ್ನ, ಆ ಥರ ಡಿಸೈನು. ಅದು ಇವಾಗ ಟ್ರೆಂಡಿಂಗ್ ಆಗಿದೆ, ತುಂಬ ಹಳೆಯ ಡಿಸೈನ್ ಅದು. ಇದು ನೋಡಿ, ಈ ರೀತಿ ಅಳತೆ ಕಟ್ ಮಾಡಿಕೊಂಡು ಮೇಲ್ಗಡೆ ಬಫ್ಗೆ ಅಂತ 4 ಇಂಚ್ ತೊಗೊಂಡಿದ್ದೀನಿ. ಅಗಲ 4 ಇಂಚು, ಉದ್ದ 4 ಇಂಚ್ ತೊಗೊಂಡು ಮಾರ್ಕ್ ಮಾಡಿದ್ದೀನಿ ನೋಡಿ. ಈ ರೀತಿ ಇದು ಮೇಲ್ಗಡೆ ಬಫ್ಗೋಸ್ಕರ ಅದು. ಇದೊಂಥರ ಬಫ್ಫು ಚೆನ್ನಾಗಿರುತ್ತೆ. ಇದನ್ನು ನಾನು ಆ್ಯಕ್ಚುಲಿ ಹೇಳ್ದಂಗೆ ನಾನು ಟೈಲರಿಂಗ್ ಕಲಿಬೇಕಾದ್ರೆ ಈ ಡಿಸೈನು ಜಾಸ್ತಿ, ಇನ್ನೂ ಜಾಸ್ತಿ ಬಫ್ ಇಟ್ಕೊಂಡು ಒಂಥರ ಜಾಸ್ತಿ ಗುಪ್ಪೆ ಥರ ಕಾಣಿಸ್ಬೇಕು, ಆ ಥರ ಕಟ್ ಮಾಡಿಕೊಂಡು ಹೊಲ್ಕೋತಾ ಇದ್ದೆ. ಇವಾಗ ಇದನ್ನು ಈ ಥರ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಕಟ್ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಈ ರೀತಿ ಕಟ್ ಮಾಡಿಕೊಂಡು ಮತ್ತು ಇವಾಗ ಇದನ್ನು ಇನ್ನೌಟ್ ಮಾಡ್ಕೊಳ್ಳೋದು ಅಷ್ಟೇ. 2 ಪೀಸನ್ನು ಡಿವೈಡ್ ಮಾಡಿಕೊಂಡು ಇವಾಗ ಇನ್ನೌಟ್ ಮಾಡ್ಕೊಂಡ್ರೆ ಆಯಿತು. ಇನ್ನೌಟ್ ಮಾಡ್ಕೊಂಡಾದ್ಮೇಲೆ ಮತ್ತು ಇವಾಗ ಈ ಥರ ಸ್ಟಿಚ್ ಹಾಕ್ಕೊಂಡು ಒಂದು ಪಾಯಿಂಟ್ ಹೊಲಿಗೆ ಹಾಕೋಬೇಕು, ಮಾಮೂಲಿ ಲೈನಿಂಗ್ ಮೇಲೆ. ಅಷ್ಟೇ, ತುಂಬ ಈಸಿ ಇದಂತೂ. ಅದು ಮೇಲ್ಗಡೆ ಮಾತ್ರ ಬಫ್ ಇಟ್ಕೊಳ್ಳೋದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಇದು ಒಂಥರ ಬಫ್ಗಳಲ್ಲಿ ಅದೊಂದು ಬಫ್ ಸ್ಲೀವ್ಸ್, ಇದೊಂದು ಬಫ್ ಸ್ಲೀವ್ಸ್. ಒಂದೇ ವಿಡಿಯೋದಲ್ಲಿ 2 ತೋರಿಸ್ತಾ ಇದ್ದೀನಿ. ಈ ರೀತಿ ಇವಾಗ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತಲ್ಲ, ಒಂದೊಂದು ಜಾಯಿಂಟ್ ಬರುತ್ತೆ. ಸದ್ಯ ಇವ್ರದ್ದು ಜಾಯಿಂಟ್ ಬಂದಿಲ್ಲ, ಬಟ್ಟೆ ಜಾಸ್ತಿ ಇತ್ತು ಬ್ಲೌಸ್ ಪೀಸು, ಹಂಗಾಗಿ ಜಾಯಿಂಟ್ ಬಂದಿಲ್ಲ. ಓಕೆನಾ, ಇಲ್ಲಾಂದರೆ ಜಾಯಿಂಟಿಂಗ್ ಬರುತ್ತೆ. ಇದಕ್ಕೆ ಜಾಯಿಂಟ್ ಬಂದಿಲ್ಲ ಸದ್ಯಕ್ಕೆ. ಇವಾಗ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ಇವಾಗ ಮಧ್ಯದಲ್ಲಿ ಅಲ್ಲಿ ಮೇಲ್ಗಡೆ ಬಫ್ಗೆ ಅಂತ ಬಿಟ್ಟಿದ್ದೀವಲ್ಲ, ಅಲ್ಲಿ ಬಫ್ ಇಟ್ಕೋಬೇಕು ನೋಡಿಕೊಂಡು. ಆ ಕಡೆ ಒಂದು 4, ಈ ಕಡೆ ಒಂದು 4 ಇಟ್ಕೊಂಡ್ರೆ ಸಾಕು. ಮಧ್ಯೆ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಗೆ 4 ಆ ಕಡೆ ಒಂದು 4, ಈ ಕಡೆ ಒಂದು 4 ಇಟ್ಕೊಂಡ್ರೆ ಸಾಕು. ಸ್ಟಿಚಿಂಗ್ ಮಾಡುವಾಗ ಏನು ಎಕ್ಸ್ಟ್ರಾ ಬಂದರೆ ನಾವು ಅದನ್ನು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು, ಸ್ಟಿಚ್ ಮಾಡ್ಕೋಬೋದು. ಈ ರೀತಿ ಬಫ್ ಸ್ಲೀವ್ಸ್ನ, ಇದೊಂಥರ ಬಫ್ ಸ್ಲೀವ್ಸು ರೆಡಿ ಲಾಂಗ್ ಬಫ್ ಸ್ಲೀವ್ಸ್ ಇದು, ಅದು ಬಾಹುಬಲಿ ಬಫ್ ಸ್ಲೀವ್ಸು. ಎರಡನ್ನೂ ಒಂದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.